ಹಲೋ ಫ್ರೆಂಡ್ಸ್, ನಾನು ಭಾವನಾ. ಅದೇ ಅನಾಮಿಕಂಗೆ ವಾರಗಿತ್ತಿ. ಮೊದಲು ಎಲ್ಲರಿಗೂ ಶಿವರಾತ್ರಿ ಶುಭಾಶಯಗಳು. ಈ ಸಲ ನಾನು ಅನಾಮಿಕಾ ಅಕ್ಕ ಸೇರಿ ಈ ಶಿವರಾತ್ರಿಗೆ ಒಂದು ಊರಿನಲ್ಲಿರುವ ವಾರಗಿತ್ತಿರ ಶಿವಭಕ್ತಿ ಕತೆ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಕತೆ ನಿಮಗೆ ಹಿಡಿಸುತ್ತೆ ಅಂತ ಅಂದ್ಕೊಳ್ತಾ ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಜೊತೆಗೆ ಗಂಟೆ ಕೂಡ ಒತ್ತುಬಿಡಿ. ಕತೆ ಹೇಗಿದೆ ಅನ್ನೋದು ಕಮೆಂಟ್ ಅಲ್ಲಿ ಹೇಳಿ. ಇನ್ನು ಒಂದು ಊರಿನಲ್ಲಿ ವಾರಗಿತ್ತಿಯರ ಶಿವಭಕ್ತಿ ಕಥೆಯೊಳಗೆ ಹೋಗೋಣವಾ? ಆ ಊರಿನ ಹೆಸರು ಶಿವಪುರ. ಊರಿನ ಕೊನೆಯಲ್ಲಿ ಹಳೆ ಶಿವಾಲಯವಿರುತ್ತದೆ. ಗೋಡೆಗಳು ಮುರಿದು ಹೋಗಿರುತ್ತದೆ, ಗೋಪುರ ಕುಸಿದು ಹೋಗಿರುತ್ತದೆ. ಆದರೆ ಶಿವಲಿಂಗ ಮಾತ್ರ ನಿಚ್ಚಳವಾಗಿರುತ್ತದೆ. ಆ ಲಿಂಗವನ್ನು ಯಾವಾಗಲೂ ನಂದೀಶ್ವರ ನೋಡ್ತಾ ಇರ್ತಾನೆ. ಆ ಗುಡಿ ಊರಿಗೆ ಹೃದಯವಂತದ್ದು ಎಂದು ನಂಬಿಕೊಂಡು ಆ ಊರಿನ ಜನರು ಪೂಜಿಸಿಕೊಳ್ಳುತ್ತಾ ಇದ್ದುದರಲ್ಲೇ ಆನಂದವಾಗಿ ಬದುಕ್ತಾ ಇರ್ತಾರೆ. ಹಾಗೆ ಬದುಕುತ್ತಾ ಇರುವ ಕುಟುಂಬಗಳಲ್ಲಿ ಶಾರದಳ ಕುಟುಂಬ ಕೂಡ ಒಂದು. ಶಾರದಂಗೆ ಇಬ್ಬರು ಸೊಸೆಯರು. ದೊಡ್ಡ ಸೊಸೆ ಹೆಸರು ಅನಾಮಿಕಾ. ಅನಾಮಿಕಂಗೆ ಶಿವಭಕ್ತಿ ಹೆಚ್ಚು. ಪ್ರತಿ ಸೋಮವಾರ ಆ ಶಿವನಿಗಾಗಿ ಉಪವಾಸ ಇರ್ತಾ ಇದ್ಲು. ಪ್ರತಿ ದಿನವೂ ಬೆಳಗಿನ ಜಾವೇ ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಮನೆಯೊಳಗಿರುವ ಪೂಜಾ ರೂಮಿನಲ್ಲಿರುವ ಶಿವನಿಗೆ ದೀಪ ಬಿಡ್ತಾ ಇದ್ಲು. ಹಣೆಯಲ್ಲಿ ವಿಭೂತಿಯಿಂದ ಬೊಟ್ಟು ಇಟ್ಟುಕೊಂಡು ನೀರಿನ ಬಿಂದಿಗೆಯಿಂದ ಶಿವಾಲಯಕ್ಕೆ ನಡೆದುಕೊಂಡು ಹೋಗ್ತಾ ಇದ್ಲು. ಆ ಗುಡಿಗೆ ಸ್ವಲ್ಪ ದೂರದಲ್ಲಿರುವ ಬಾವಿಯಿಂದ ನೀರನ್ನು ತಂದು ಅಭಿಷೇಕ ಮಾಡ್ತಾ ಇದ್ದಿದ್ಲು. ಶಿವಯ್ಯ, ಬಾವಿ ನೀರಿನಿಂದ ನೀರಿನ ಅಭಿಷೇಕ ಆಗಿ ಹೋಗಿದೆ. ಬಾವಿ ಸುತ್ತಲೂ ಬೆಳೆದ ಹೂವನ್ನು ತಂದು ಹೂವಿನ ಅಭಿಷೇಕ ಮಾಡ್ತೀನಿ ಎಂದು ಅನಾಮಿಕಾ ಬಾವಿ ಹತ್ರಕ್ಕೆ ಬರ್ತಾಳೆ. ಬಾವಿಯ ಸುತ್ತಲೂ ಬೆಳೆದ ಹೂ ಗಿಡಗಳ ಬಣ್ಣವಾದ ಹೂಗಳನ್ನು ತಂದು ಶಿವಯ್ಯನಿಗೆ ಅಭಿಷೇಕ ಮಾಡುತ್ತಾಳೆ. ಹಣ್ಣು ಇಡುತ್ತಾಳೆ, ದೀಪ ಬೆಳಗಿಸುತ್ತಾಳೆ, ಗಂಟೆ ಕೂಡ ಹೊಡೆಯುತ್ತಾಳೆ. ಶಿವಯ್ಯ, ಈ ಹೊತ್ತಿಗೆ ಪೂಜೆ ಆಗಿ ಹೋಗಿದೆ. ಇನ್ನು ನಾನು ಮನೆಗೆ ಹೋಗಿ ಕೂಲಿ ಕೆಲಸಕ್ಕೆ ಹೋಗ್ಬೇಕು. ಮತ್ತೆ ಸಾಯಂಕಾಲ ಬಂದು ನಿನ್ನ ದರ್ಶನ ಮಾಡಿಕೊಳ್ಳುತ್ತೀನಿ ಎಂದು ಅನಾಮಿಕಾ ಗುಡಿಯಿಂದ ಹೊರಟು ಹೋಗುತ್ತಾಳೆ. ಇನ್ನು ಶಾರದಳ ಚಿಕ್ಕ ಸೊಸೆ ಹೆಸರು ಭಾವನಾ. ಅವಳು ಚಿಕ್ಕಂದಿನಿಂದ ನಗರದಲ್ಲಿ ಬೆಳೆದ ಹುಡುಗಿ. ಅತ್ತೆ ಮನೆಗೆ ಬಂದ ನಂತರ ಈ ಊರಿನ ಆಚಾರಗಳು, ವಾರಗಿತ್ತಿ ಅನಾಮಿಕಾ ಮಾಡುತ್ತಾ ಇರುವ ಪೂಜೆಗಳು, ಉಪವಾಸಗಳು ಇದೆಲ್ಲ ಭಾವನೆಗೆ ಹಿಡಿಸ್ತಾ ಇರಲಿಲ್ಲ. ಇದೆಲ್ಲ ಹಳೆ ಕಾಲದ ಪದ್ಧತಿಗಳು ಎಂದು, ನಿಜಕ್ಕೂ ಕೆಲಸಕ್ಕೆ ಬಾರದು ಎಂದು ಅಂದುಕೊಂಡು ಅನಾಮಿಕಳ ಜೊತೆ ಯಾವಾಗಲೂ ವಾದಿಸುತ್ತಾ ಇರ್ತಾ ಇದ್ಲು. ಅಕ್ಕ, ಇಲ್ಲಿ ನೋಡು ತಂಗಿ, ನಾನು ನಿನ್ ಜೊತೆ ವಾದಿಸ್ಲಿಕ್ಕೆ ಸಿದ್ಧವಾಗಿಲ್ಲ. ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು, ಸರಿನಾ? ಕೆಲ್ಸಕ್ಕೆ ಹೋಗೋದೇನಕ್ಕ? ನೀನ್ ಏನ್ ಕೇಳಿದ್ರು ನೀನು ಪೂಜಿಸುವ ಆ ಶಿವಯ್ಯ ಕೊಡ್ತಾನೆ ಅಂತ ಹೇಳ್ತಾನಲ್ವಾ? ತಂಗಿ, ಈಗ ನಿನ್ಗೇನ್ ಬೇಕು ಹೇಳು? ಕೆಲಸಕ್ಕೆ ಹೋಗದೆ ಕೂಲಿ ದುಡ್ಡು ಕೊಡು ಅಂತ ನಿನ್ನ ಶಿವಯ್ಯನ ಕೇಳು ಅಕ್ಕ. ತಂಗಿ, ಆ ಪರಮೇಶ್ವರನ ಜೊತೆ ತಮಾಷೆಗಳು ಬೇಡ. ಯಾವಾಗ ಯಾರಿಗೆ ಏನ್ ಬೇಕು, ಹೇಗೆ ಕೊಡಬೇಕು ಅವನಿಗೆ ಗೊತ್ತು, ಆಗ ಕೊಡುತ್ತಾನೆ. ಅಕ್ಕ, ನಿಂದು ಮೂಢನಂಬಿಕೆ. ದೇವ್ರು ದೆವ್ವ ಏನೂ ಇಲ್ಲ. ಈ ಕಾಲದಲ್ಲಿ ಹುಡುಗಿಯರು ರಾಕೆಟ್ ಮೇಲೆ ಚಂದ್ರನ ಹತ್ರ ಹೋಗ್ತಾ ಇದ್ರೆ ನೀನು ಮಾತ್ರ ಶಿವಯ್ಯ ಗುಡಿ ಅಂತ ಹೋಗ್ತಾ ಇದೀಯಾ, ಪೂಜೆ ಮಾಡ್ತಾ ಇದೀಯಾ, ಉಪವಾಸ ಮಾಡ್ತಾ ಇದೀಯಾ ಎಂದು ಭಾವನಾ ಹೇಳುತ್ತಾ ಇರುವಾಗ ಅನಾಮಿಕಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ತಂಗಿ, ನನ್ನ ನಂಬಿಕೆ ನಂದು, ನಿನ್ನ ನಂಬಿಕೆ ನಿಂದು. ಆದ್ರೆ ಯಾವುದೋ ಒಂದು ದಿನ ಮಾತ್ರ ನಿನಗೆ ಶಿವಯ್ಯನ ಮೇಲೆ ನಂಬಿಕೆ ಬರುತ್ತೆ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಿವಭಕ್ತನಾದ ಪರಮೇಶ್ವರ್ ಒಂದು ರಶೀದಿ ಪುಸ್ತಕ ಹಿಡಿದುಕೊಂಡು ಹಾಳಾದ ಶಿವಯ್ಯನ ಗುಡಿಯನ್ನು ರಿಪೇರಿ ಮಾಡಿಸಬೇಕು ಎಂದು ಚಂದಾಗಾಗಿ ಊರೆಲ್ಲ ತಿರುಗುತ್ತಾ ಶಾರದಾ ಅವರ ಮನೆಗೆ ಬರ್ತಾನೆ. ಅಮ್ಮ, ಮನೆಯಲ್ಲಿ ಯಾರಾದ್ರೂ ಇದ್ದೀರಾ ಎಂದು ಕೇಳುತ್ತಾನೆ. ಅನಾಮಿಕಾ, ಭಾವನಾ ಇಬ್ಬರು ಹೊರಗೆ ಬರುತ್ತಾರೆ. ಪರಮೇಶ್ವರನನ್ನು ನೋಡಿ ಅನಾಮಿಕಾ ಗುರುತು ಹಿಡಿಯುತ್ತಾಳೆ, ಅಭಿಮಾನದಿಂದ ಮಾತನಾಡಿಸುತ್ತಾಳೆ. ಅನಾಮಿಕಾ ತಂಗಿ, ಇದೇನಾ ನೀನು ಸಂಸಾರ ಇರ್ತಾ ಇರೋ ಮನೆ? ಹೌದು ಪರಮೇಶ್ವರಣ್ಣ, ನಮ್ಮ ಶಿವಾಲಯ ರಿಪೇರಿ ಮಾಡೋದಕ್ಕೆ ಬೇಕಾದ ಚಂದ ಕೇಳೋದು ಎಲ್ಲಿವರೆಗೆ ಬಂತು? ಈಗ ಮಾತ್ರ ನಿಮ್ಮ ಮನೆಯವರೆಗೆ ಬಂದು ನಿಂತಿದೆ ಅಮ್ಮ. ಇರು ಅಣ್ಣಯ್ಯ, ಈಗ್ಲೇ ಬರ್ತೀನಿ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ಭಾವನಾ ಪರಮೇಶ್ವರನನ್ನು ಮೇಲಿಂದ ಕೆಳಗಡೆವರೆಗೂ ನೋಡಿ ಕಿರುನಗೆಯಿಂದ ಅಲ್ಲದೆ ಬೇಸರಿಕೆಯಿಂದ ಹೀಗಂತಾಳೆ, ಹಾಳಾದ ಗುಡಿಗೆ ಚಂದ ಏನಕ್ಕೆ ಬ್ರದರ್? ಆ ಚಂದದಿಂದನೇ ತಾಯಿ, ಹಾಳಾದ ಶಿವಾಲಯವನ್ನು ಚೆನ್ನಾಗಿ ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ. ಕೈಲಾದ ಸಹಾಯ ಮಾಡಿ. ಆ ಶಿವಯ್ಯನ ಕರುಣೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನಾನು ಎಂತಹ ಚಂದನೂ ಕೊಡೋದಿಲ್ಲ. ನನಗೆ ಆ ಶಿವಯ್ಯನ ಕರುಣೆ ಏನು ಬೇಡ. ಇನ್ನು ಹೋಗಿ. ಈ ಮನೆಯಿಂದ ನಿಮಗೆ ಎಂತಹ ಚಂದನೂ ಬರೋದಿಲ್ಲ. ಇನ್ನು ಹೊರಡಿ. ಅಯ್ಯೋ, ಹಾಗನ್ಬಿಡಿ ತಾಯಿ. ಅನಾಮಿಕಾ ತಂಗಿ ಇಲ್ಲಿ ಇರು ಅಂತ ಹೇಳಿ ಒಳಗಡೆ ಹೋಗಿದ್ದಾಳಲ್ಲ, ಅವಳು ಬರುವವರೆಗೂ ಇಲ್ಲೇ ಇರ್ತೀನಿ. ನೀನೇ ಹೇಳು ಬ್ರದರ್, ದೇವರ ಹೆಸರಿನಿಂದ ಚಂದ ವಸೂಲಿ ಮಾಡಿ ನೀವು ಜಲ್ಸ ಮಾಡ್ಕೋತೀರಲ್ಲ? ಅಯ್ಯೋ, ಬಹಳ ತಪ್ಪಾಗಿ ಮಾತಾಡ್ತಾ ಇದೆಯಮ್ಮ ಭಾವನಾ ಎಂದು ಅನ್ನುತ್ತಾ ಇರುವಾಗಲೇ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಪರಮೇಶ್ವರನ ಹತ್ತಿರಕ್ಕೆ ಬರ್ತಾಳೆ. ಭಾವನಾ ಆ ದುಡ್ಡನ್ನು ನೋಡಿ, ಬೇಡಕ್ಕ, ದುಡ್ಡು ಕೊಡ್ಬೇಡ. ಶಿವಯ್ಯನನ್ನು ನಂಬಿ ದುಡ್ಡನ್ನು ಕಳ್ಕೋಬೇಡ.
ನಿನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಆದ್ರಿಂದ ನೀನ್ ಹೀಗೆ ಮಾತಾಡ್ತಾ ಇದೀಯಾ. ನನಗೆ ಆ ಶಿವಯ್ಯನ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ. ಶಿವಾಲಯ ಚೆನ್ನಾಗಿ ಮಾಡೋದಕ್ಕೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಎಂದು ದುಡ್ಡನ್ನು ಕೊಡುತ್ತಾಳೆ ಅನಾಮಿಕಾ. ಈ ಮನೆಯಲ್ಲಿ ತಿನ್ನೋದಕ್ಕಿಲ್ಲ, ಮತ್ತೆ ದೇವರಿಗೆ ದುಡ್ಡ? ಅಮ್ಮ, ಇದು ಶಿವನಿಗೆ ಅಲ್ಲ, ನಮಗೆ ಪರೀಕ್ಷೆ ಎಂದು ಹೇಳಿ ಅನಾಮಿಕಾ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಅನಾಮಿಕಳ ಕಣ್ಣಿನಲ್ಲಿ ಕಣ್ಣೀರು, ಭಾವನ ಮುಖದಲ್ಲಿ ನಿರ್ಲಕ್ಷ್ಯ. ಒಂದು ದಿನ ಅನಾಮಿಕಾ ಶಿವಲಿಂಗಕ್ಕೆ ನೀರು ಹಾಕುತ್ತಾ ಇದ್ದರೆ ಭಾವನ ಅದನ್ನು ನೋಡಿ ತನ್ನ ಮನಸ್ಸಿನಲ್ಲಿ, ದೇವರು ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳದೆ ಇದೆಲ್ಲ ಮಾಡಿದ್ರೆ ಏನ್ ಬರುತ್ತೆ? ನಮ್ಮ ಅನಾಮಿಕಾ ಅಕ್ಕಂಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇಲ್ವೇ ಎಂದು ಭಾವನ ಅಂದುಕೊಳ್ಳುತ್ತಾಳೆ. ಇನ್ನು ಅನಾಮಿಕಾ ಹೂಗಾಗಿ ಹೋಗುವಾಗ ಭಾವನ ಲಿಂಗವನ್ನು ನೋಡುತ್ತಾ, ಯಾರು ನಿನ್ ಬಗ್ಗೆ ಎಷ್ಟು ಹೇಳಿದ್ರು ನಾನು ನಂಬೋದಿಲ್ಲ, ನಿನ್ಗೆ ಪೂಜೆ ಮಾಡೋದಿಲ್ಲ, ನೀನೇ ದಿಕ್ಕು ಅಂತ ಮಾತ್ರ ಬೇಡ್ಕೊಳ್ಳಲ್ಲ ಎಂದು ಹೇಳಿ ಭಾವನ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದೇ ದಿನ ಸಾಯಂಕಾಲ ವಿನೋದ್ ಮನೆಯಲ್ಲಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ಕೋತಾ ಇರುವಾಗ ಸಡನ್ ಆಗಿ ಪವರ್ ಹೋಗಿ ಬರುತ್ತದೆ. ಅಷ್ಟೇ, ಅವನ ಸಿಸ್ಟಮ್ ಸಿಡಿದು ಹೋಗುತ್ತದೆ. ಅದರಿಂದ ವಿನೋದ್ ಕರೆಂಟ್ ಶಾಕ್ ಹೊಡೆದ ಕಾಗಿ ಹಾಗೆ ಬದಲಾಗಿ ಕೆಳಗೆ ಬೀಳುತ್ತಾನೆ. ಉಸಿರು ಪಸರು ಇಲ್ಲ. ಅನಾಮಿಕಾ, ಶಾರದಾ, ಭಾವನ ವಿನೋದ್ನನ್ನು ನೋಡಿ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್, ಮತ್ತೆ 12 ಗಂಟೆಗಳ ಕಾಲ ಬಹಳ ಮುಖ್ಯ, ಈಗ ಏನು ಹೇಳಲಾರೆವು ಎಂದು ಹೇಳಿ ಹೊರಟು ಹೋಗುತ್ತಾರೆ. ಭಾವನೆಗೆ ಏನೂ ಅರ್ಥವಾಗ್ತಾ ಇರ್ಲಿಲ್ಲ, ಕೈ ಕಾಲು ಆಡ್ತಾ ಇರ್ಲಿಲ್ಲ. ಆಗ ನೆನಪಿಗೆ ಬಂದಿದ್ದು ಒಂದೇ, ಆ ಬೆಳಿಗ್ಗೆ ತಾನು ಅವಹೇಳನ ಮಾಡಿದ ಶಿವಾಲಯ. ಅರ್ಧ ರಾತ್ರಿ ಎಂದು ಕೂಡ ಭಾವನ ನೋಡದೆ ಅನಾಮಿಕಳನ್ನು ಕರೆದುಕೊಂಡು ಶಿವಾಲಯದ ಹತ್ತಿರಕ್ಕೆ ಓಡುತ್ತಾಳೆ. ಶಿವಲಿಂಗದ ಮುಂದೆ ಕುಸಿದು ಬೀಳುತ್ತಾಳೆ. ಶಿವಯ್ಯ, ನಿನ್ನ ನೋಡಿ ನಕ್ಕೆ, ನಿನ್ನ ನಾನು ನಂಬಲಿಲ್ಲ, ಎಷ್ಟೋ ಕೆಟ್ಟದಾಗಿ ಎಂದೆ, ಅದಕ್ಕಾಗಿ ನನ್ನ ಗಂಡನ ಕರ್ಕೊಳ್ಳೋದು ಸರಿಯಲ್ಲ ತಂದೆ ಎಂದು ಬೇಡಿಕೊಂಡು ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅನಾಮಿಕಾ ನಿಶ್ಶಬ್ದದಿಂದ ಶಿವಲಿಂಗದ ಮೇಲೆ ಕೈಯಿಟ್ಟು, ಶಿವಯ್ಯ, ನನ್ನ ವಾರಗಿತ್ಯ ಅಹಂಕಾರವನ್ನು ತಗೊಂಡಿದ್ದೀಯಲ್ಲ, ಒಂದು ವಿನೋದನ ಪ್ರಾಣವನ್ನು ಮಾತ್ರ ತಗೋಬೇಡ ಎಂದು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತಾಳೆ. ಭಾವನ ತನ್ನ ಗಂಡನನ್ನು ಕಾಪಾಡು ಅಂತ ಬೇಡಿಕೊಳ್ಳುತ್ತಾ ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳುತ್ತಾಳೆ. ಅನಾಮಿಕಾ ಶಿವಯ್ಯನನ್ನು ಪೂಜೆ ಮಾಡ್ತಾನೆ ಇರ್ತಾಳೆ. ಇನ್ನು ಹಾಸ್ಪಿಟಲ್ ಮೇಲೆ ಬೆಡ್ ಮೇಲೆ ಮಲಗಿಕೊಂಡ ವಿನೋದ್ನನ್ನು ನೋಡಿ ಶಾರದಾ, ಶಿವಯ್ಯ, ಅಜ್ಞಾನದಿಂದ ನನ್ನ ಚಿಕ್ಕ ಸೊಸೆ ಭಾವನ ಮಾಡಿದ ವ್ಯಂಗ್ಯಕ್ಕೆ ನನ್ನ ಮಗನ್ನ ಹೀಗೆ ಹಿಂಸಿಸೋದು ಅಷ್ಟು ಒಳ್ಳೇದಲ್ಲ ತಂದೆ, ನನ್ನ ಮಗನನ್ನು ಕಾಪಾಡು ಶಿವಯ್ಯ ಎಂದು ಕೋರಿಕೊಳ್ಳುತ್ತಾ ಇರುತ್ತಾಳೆ. ಸಮಯ ಕಳೆಯುತ್ತಾ ಇರುತ್ತದೆ. ಶಿವಲಿಂಗದಿಂದ ಒಂದು ದೀಪ ಹೊರಗೆ ಬಂದು ಮಾಯವಾಗುತ್ತದೆ. ಮಾರನೇ ದಿನ ಅನಾಮಿಕಾ, ಭಾವನ ಸೇರಿ ಹಾಸ್ಪಿಟಲ್ಗೆ ಬರುತ್ತಾರೆ. ವಾವ್, ಅದ್ಭುತ, ವಿನೋದ್ಗೆ ಪ್ರಜ್ಞೆ ಬಂದಿದೆ ಎಂದು ಹೇಳುತ್ತಲೇ ಭಾವನ ಗಟ್ಟಿಯಾಗಿ ಹೇಳುತ್ತಾಳೆ. ಈ ಸಲ ಅಹಂಕಾರದಿಂದಲ್ಲ, ಭಕ್ತಿಯಿಂದ ಮನಸ್ಸಿನಲ್ಲಿಯೇ ಶಿವಯ್ಯನನ್ನು ನೆನಪಿಸಿಕೊಳ್ಳುತ್ತಾಳೆ. ವಿನೋದ್ ನನ್ನ ಹಾಸ್ಪಿಟಲ್ ಇಂದ ಮನೆಗೆ ಕರೆಯುತ್ತಾರೆ. ಇನ್ನು ಆಗಿನಿಂದ ಭಾವನ ಪ್ರತಿ ಸೋಮವಾರ ಶಿವಾಲಯಕ್ಕೆ ಮೊದಲೇ ಹೋಗ್ತಾ ಇದ್ಲು. ಬಾವಿಯಿಂದ ನೀರು ತಂದು ಆ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡ್ತಾ ಇದ್ಲು, ಹೂ ತಂದು ಇಡ್ತಾ ಇದ್ಲು. ಅನಾಮಿಕಾ ಇದನ್ನೆಲ್ಲ ನೋಡಿ ತುಂಬಾ ಸಂತೋಷಿಸ್ತಾ ಇದ್ಲು. ಒಂದು ದಿನ ಶಿವಾಲಯದ ರಿಪೇರಿಗಾಗಿ ಚಂದಗಾಗಿ ತಿರುಗುತ್ತಾ ಇರುವ ಪರಮೇಶ್ವರ್ ಕಾಣಿಸುತ್ತಾನೆ ಭಾವನಾಳಿಗೆ. ಭಾವನ ಅವನನ್ನು ಸಂತೋಷದಿಂದ ಕರೆಯುತ್ತಾಳೆ, ಚಂದ ಕೂಡ ಕೊಡುತ್ತಾಳೆ. ಇದು ದುಡ್ಡಲ್ಲ, ನಮ್ಮ ಜೀವನಕ್ಕೆ ಕವಚ. ಶಿವ ನಮ್ಮನ್ನ ಶಿಕ್ಷಿಸಲ್ಲ, ನಮ್ಮಲ್ಲಿರುವ ಅಹಂಕಾರವನ್ನು ಕರಗಿಸುತ್ತಾನೆ. ಭಕ್ತಿಯನ್ನು ಅವಹೇಳನ ಮಾಡಿದರೆ ಜೀವನ ಪಾಠ ಹೇಳುತ್ತೆ ಅಂತ ನನಗೆ ಅರ್ಥವಾಯ್ತು. ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂದು ಹೇಳಿ ಪರಮೇಶ್ವರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಗಂಡ ಪ್ರಾಣಾಪಾಯದಿಂದ ಹೊರಗೆ ಬಂದ ಮೇಲೆ ಭಾವನಳ ಜೀವನ ಎಲ್ಲ ಬದಲಾಗಿ ಹೋಗುತ್ತದೆ. ಇದಕ್ಕೂ ಮೊದಲಿನ ಹಾಗೆ ಶಿವಾಲಯವೆಂದರೆ ನಿರ್ಲಕ್ಷ್ಯ, ಈಗ ಶಿವಾಲಯವೆಂದರೆ ಶ್ವಾಸ. ಪ್ರತಿದಿನ ಬೆಳಿಗ್ಗೆ ವಾರಗಿತ್ಯರು ಅನಾಮಿಕಳ ಜೊತೆ ಸೇರಿ ಶಿವಲಿಂಗಕ್ಕೆ ನೀರು ಹಾಕುವುದು ಭಾವನಿಗೆ ಅಭ್ಯಾಸವಾಗಿ ಬಿಡುತ್ತದೆ. ಒಂದು ಸಲ ಅನಾಮಿಕಕ್ಕಿಂತ ಮೊದಲೇ ಹೋಗಿ ಗುಡಿಗೆ ಹೋಗ್ತಾ ಇದ್ಲು ಭಾವನ. ಇನ್ನು ಮಹಾಶಿವರಾತ್ರಿ ಹತ್ತಿರ ಬರ್ತಾ ಇದೆ ಎಂದು ವಾರಗಿತ್ಯರು ಅನಾಮಿಕ ಭಾವನ ಸೇರಿ ಬೇರೆ ಊರುಗಳು ತಿರುಗಿ ಚಂದಾಗಾಗಿ ಬಹಳ ಕಷ್ಟಪಡುತ್ತಾರೆ. ಆ ವರ್ಷ ಶಿವಪುರ ಊರಿನಲ್ಲಿ ಮಹಾಶಿವರಾತ್ರಿ ತುಂಬಾ ಪ್ರತ್ಯೇಕ. ಹಾಳಾದ ಶಿವಾಲಯವನ್ನು ಮತ್ತೆ ನಿಲ್ಲಿಸುವ ಪ್ರಯತ್ನ ಶುರುವಾಗುತ್ತದೆ. ಶಿವರಾತ್ರಿ ದಿನ ಆಕಾಶ ಕಪ್ಪಗೆ, ಚಂದ್ರ ಮೌನವಾಗಿ, ಶಿವಾಲಯದಲ್ಲಿ ದೀಪಗಳ ಬೆಳಕು. ವಾರಗಿತ್ಯರು ಉಪವಾಸದಿಂದ ಜಾಗರಣೆಯಲ್ಲಿರುತ್ತಾರೆ. ರಾತ್ರಿ 12 ಗಂಟೆ. ಭಕ್ತರು ಗಟ್ಟಿಯಿಂದ ಓಂ ನಮ ಶಿವಾಯ ಎಂದು ಹರಚುತ್ತಾ ಇರ್ತಾರೆ. ಅಮ್ಮ, ನನ್ನನ್ನು ಬದುಕಿಸಿದವನು ಈ ಸ್ವಾಮಿ ಅಲ್ವಾ? ಹೌದು ಮಗನೇ, ನಿನ್ನನ್ನು ಬದುಕಿಸಿದ್ದು ಈ ಮಹಾದೇವನೇ.
ವಿನೋದನ ಜೊತೆ ಎಲ್ಲರೂ ವಿನಯದಿಂದ ಶಿವಯ್ಯನನ್ನು ಸ್ಮರಿಸಿಕೊಳ್ಳುತ್ತಾ ಶಿವರಾತ್ರಿಯನ್ನು ಎಷ್ಟೋ ಆನಂದದಿಂದ ನಡೆಸುತ್ತಾರೆ. ವಾರಗಿತ್ತಿಯರ ಶಿವಭಕ್ತಿಯಿಂದ ಶಿವಪುರ ಊರೆಲ್ಲವೂ ಬದಲಾಗಿ ಹೋಗುತ್ತದೆ. ವಾರಗಿತ್ತಿಯರು ಆನಂದದಿಂದ ಜೀವಿಸ್ತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಪ್ರತಿದಿನ ಫೋನ್ ಇಟ್ಕೊಂಡು ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ನಲ್ಲಿ ನಮ್ಮ ಕಥೆನ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಕೆಲ್ಸನೂ ಮಾಡ್ಕೋತಾ ಇದ್ದೀರಾ. ಆದ್ರೆ ಸಬ್ಸ್ಕ್ರೈಬ್ ಬಟನ್ ಮಾತ್ರ ಒತ್ತುತ್ತಾ ಇಲ್ಲ. ಇಷ್ಟು ಒಳ್ಳೆ ವಿಡಿಯೋ ನೋಡಿ ಕೂಡ ಲೈಕ್ ಸಬ್ಸ್ಕ್ರೈಬ್ ಮಾಡದೇ ಇರೋದು ನಿಮಗೆ ಮರ್ಯಾದೆ ಆಗಿರುತ್ತಾ ಹೇಳಿ? ನಮ್ಮ ವಿಡಿಯೋವನ್ನು ನೋಡ್ತಾ ನಿಮ್ಮ ಕೆಲಸ ಮಾಡಿಕೊಳ್ಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತು ಹೋಗ್ಬೇಡಿ. ಬೆಲ್ ಐಕಾನ್ ಕೂಡ ಹೊಡೀರಿ, ಇಲ್ಲ ಅಂದ್ರೆ ಹೊಸ ವಿಡಿಯೋ ಮಿಸ್ ಆಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ತೆ ಶಾರದಾ ಸೊಸೆ ಅನಾಮಿಕಂಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ. ನಮ್ಮ ಅತ್ತೆ ಸೊಸೆರೆ ಕಥೆಯಲ್ಲಿ ನಾವು ಹೇಳುವ ಮಾತುಗಳು ನನ್ನ ಸೊಸೆ ಹೆಸರಲ್ಲಿರುವ ಪ್ರೇಮದಿಂದಲೇ. ನಮ್ಮ ಕಥೆಗಳು ನಿಮ್ಗೆ ಸೇರ್ಬೇಕು ಅಂದ್ರೆ ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸ್ ಅನ್ನುವ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅತ್ತೆ ಪ್ರೇಮ ಆಪ್ಯಾಯತೆ ನನಗೆ ಧೈರ್ಯ. ಆ ಧೈರ್ಯವೇ ಈ ವಿಡಿಯೋಗಳಿಂದ ನಿಮ್ಮೆದುರು ಬರ್ತಾ ಇದ್ದೀನಿ. ನಮ್ಮ ಕುಟುಂಬ ಚಿಕ್ಕದಾದರೂ ನಮ್ಮ ಮನಸ್ಸುಗಳು ಬಹಳ ದೊಡ್ಡದು. ಆ ಮನಸ್ಸಿನಲ್ಲಿ ನಿಮಗ್ ಕೂಡ ಜಾಗ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಸರಿನಾ? ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಶ್ರಮಕ್ಕೆ ಆಶೀರ್ವಾದ ಕೊಡುವಂಥದ್ದು. ನಮ್ಮ ಅತ್ತೆ ಸೊಸೆರ ಕಥೆಗಳು ನಿಮ್ಮ ಮನೆಗೆ ಬರಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಥೆಯೊಳಗೆ ಹೋಗೋಣವಾ? ಚಂದವಾದ ಮನೆ, ಅಂದವಾದ ಕುಟುಂಬ. ಸೊಸೆ ಅನಾಮಿಕಾ ಅಡಿಗೆ ಮಾಡುತ್ತಾ ಇರುವಾಗ ಕಿಚನ್ ಒಳಗೆ ರಮೇಶ್ ಬರ್ತಾನೆ. ಅನಾಮಿಕಾ, ಪಟ್ಟಣದಲ್ಲಿ ಇರ್ತಾ ಇರುವ ಅವಳ ಅಣ್ಣನ ಮನೆಗೆ ಹೋಗೋಣ ಅಂತ ಅಮ್ಮ ಹೇಳ್ತಾ ಇದ್ರೆ ನೀನೇನಕ್ಕೆ ಬೇಡ ಅಂತಿದ್ಯೋ ನನಗರ್ಥವಾಗ್ತಿಲ್ಲ. ನಾನೊಂದು ಕೇಳ್ತೀನಿ, ನಿಜ ಹೇಳ್ತೀರಾ? ನಿಜ ನಿನ್ಗಲ್ಲದೆ ಇನ್ಯಾರಿಗೆ ಹೇಳ್ತೀನಿ ಅನಾಮಿಕಾ? ಇದ್ದಕ್ಕಿದ್ದ ಹಾಗೆ ಅತ್ತೆ ಅವರ ಅಣ್ಣಯ್ಯ, ಏನೋ ಹೆಸರು ನಿಮ್ಮ ದೊಡ್ಡಪ್ಪಂದು? ಸುದರ್ಶನ್. ಸುದರ್ಶನ್ ಯಾವತ್ತೂ ಇಲ್ಲದ್ದು ಫೋನ್ ಮಾಡಿ ನಮ್ಮೆಲ್ಲರನ್ನು ಏಕೆ ಪಟ್ಟಣಕ್ಕೆ ಬರ್ಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಅಲ್ಲಿ ನಮಗೆ ಒಳ್ಳೆ ಲಾಭ ಬರುವ ಬಿಸ್ನೆಸ್ ಮಾಡಿಸೋದಕ್ಕೆ ಅನಾಮಿಕಾ. ನೀವು ಮಾವಯ್ಯ ಅತ್ತೆ ಏನ್ ಓದ್ಕೊಂಡಿದ್ದೀರಾ? ಏನ್ ಬಿಸ್ನೆಸ್ ಮಾಡ್ತೀರಾ? ಅನ್ನ ಕೊಡುವ ಹೊಲವನ್ನು ಮಾರಿ ಆ ದುಡ್ಡನ್ನು ತಗೊಂಡೋಗಿ ಅವನ್ ಕೈಯಲ್ಲಿ ದುಡ್ಡು ಕೊಡ್ತೀರಾ? ಇನ್ನೆಷ್ಟು ಕಾಲ ಅನಾಮಿಕಾ ಈ ಹಳ್ಳಿನಲ್ಲಿರೋದು? ಇಲ್ಲೇ ಇದ್ದು ಕೂಲಿ ಕೆಲಸ ಮಾಡ್ಬೇಕಾ? ಮಾವ ಹೇಳಿದ ವ್ಯಾಪಾರ ಮಾಡಿದ್ರೆ ಚೆನ್ನಾಗಾಗ್ತೀವಲ್ಲ. ಪಟ್ಟಣದಲ್ಲಿ ನಿಮ್ ಮಾವಯ್ಯ ಏನ್ ಬಿಸ್ನೆಸ್ ಮಾಡ್ತಾರ ಹೇಳಿ? ನಮ್ಮ ಮಾವಿನ ಬಗ್ಗೆ ಕೇಳಿದ್ದೆ ಹೊರತು ನಾನು ಯಾವತ್ತೂ ಪಟ್ಟಣಕ್ಕೆ ಹೋಗಿಲ್ಲ. ಅವರು ಮಾಡ್ತಾ ಇರುವ ವ್ಯಾಪಾರದ ಬಗ್ಗೆ ಕೂಡ ಕೇಳಲಿಲ್ಲ. ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮುಂದೆ ಫೋಟೋ ತೆಗೆದು ಕಳಿಸ್ತಾ ಇರ್ತಾನೆ. ಅದನ್ನ ನೋಡಿ ನಮ್ಮಮ್ಮ ಸಂತೋಷ ಪಡ್ತಾಳೆ. ಇತ್ತ ಹೊಲನ ಮಾರ್ತಾ ಇದ್ದೀರಾ, ಆ ದುಡ್ಡನ್ನ ತಗೊಂಡ್ ಹೋಗಿ ನಿಮ್ಮ ಮಾವನ ಕೈಲಿ ಕೊಡ್ಬೇಕು ಅಂತ ನೋಡ್ತಾ ಇದ್ದೀರಾ. ಅದೆಲ್ಲ ಒಳ್ಳೇದು ಅಲ್ಲ ಅಂತ ಅನಿಸ್ತಾ ಇದ್ದೀರಿ. ಎಲ್ಲವನ್ನು ನಿನಗೆ ನೀನೇ ಊಹಿಸ್ಕೊಂಡ್ರೆ ಹೇಗೆ ಅನಾಮಿಕಾ? ನಾನು ಎಷ್ಟೇ ಹೇಳಿದ್ರು ನಿಮ್ಗೆ ಕೇಳೋದಿಲ್ಲ. ಅಲ್ಲಿ ಹೋದ ನಂತರ ನಿಮ್ಗೆ ಅರ್ಥವಾಗುತ್ತೆ. ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. ಇನ್ನು ಸರ್ಪಂಚ್ ಮಾಧವಯ್ಯನ ಮನೆಯಲ್ಲಿ ಶಾರದಾ ಪ್ರಸಾದ್ ಅವರು ಕೂತಿರುತ್ತಾರೆ. ಪ್ರಸಾದ್ ಅವರೇ, ದುಡ್ಡೆಲ್ಲ ಜೋಡಿಸಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ಕಳ್ಸಿದ್ದೀನಿ. ದುಡ್ಡು ಈಗ ತಗೊಂತೀರಾ ಇಲ್ಲ ಪಟ್ನಕ್ಕೆ ಹೋಗುವಾಗ ತಗೊಂತೀರಾ? ಈಗಲೇ ತಗೊಂತೀನಿ ಸರ್ಪಂಚ್ ಅವರೇ. ಅಂದ್ರೆ ಇರಿ, ದುಡ್ಡಿನ ಚೀಲ ರೂಮ್ ಒಳಗಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ ಎಂದು ಮಾಧವಯ್ಯ ಹೊರಟು ಹೋಗುತ್ತಾನೆ. ಮತ್ತೊಂದು ಕಡೆ ಕಾಲೇಜ್ ಗ್ರೌಂಡ್ ನಲ್ಲಿ ವಿನೋದ್ ಸುಮತಿ ದಿಗಿಲಿನಿಂದ ಕೂತಿರುತ್ತಾರೆ. ಸುಮತಿ, ನೀನಾದ್ರೂ ಅತ್ತಿಗೆಗೆ ಅರ್ಥವಾಗುವ ಹಾಗೆ ಹೇಳ್ಬೋದಲ್ಲ? ನಾನು ಎಷ್ಟು ಹೇಳಿದ್ರು ಅದಕ್ಕೆ ಕೇಳಿಸ್ಕೊತಾ ಇಲ್ಲ ಅಣ್ಣಯ್ಯ. ಪಟ್ನಕ್ಕೆ ಹೋದ್ರೆ ನಮ್ಮ ಬದುಕು ಬದಲಾಗುತ್ತೆ. ದೊಡ್ಡ ದೊಡ್ಡ ಓದ್ಬೋದು, ನಮ್ಮ ಓದಿಗೆ ತಕ್ಕ ಜಾಬ್ ಬರುತ್ತೆ. ಅದಕ್ಕೆ ಒಪ್ಸೋದು ಒಂದು ಅಣ್ಣಯ್ಯನಿಂದಲೇ ಸಾಧ್ಯವಾಗುತ್ತೆ. ದೊಡ್ಡಣ್ಣ ಹಿಂಗೆ ಅಷ್ಟೊಂದು ಸೀನ್ ಇಲ್ಲ. ಅದಕ್ಕೆ ಹೇಳಿದಕ್ಕೆ ತಲೆ ಆಡಿಸ್ತಾನೆ. ಬೇಡ ಅಂದ್ರೆ ಬೇಡ ಅಂತಾನೆ, ಹೋಗೋಣ ಅಂದ್ರೆ ಹೋಗೋಣ ಅಂತಾನೆ. ಅಂದ್ರೆ ನಾವು ಇದೇ ಹಳ್ಳಿನಲ್ಲಿ ಇರ್ತಾ ಇದೇ ಟೌನ್ ನಲ್ಲಿ ಚಿಕ್ಕ ಕಾಲೇಜಲ್ಲಿ ಓದ್ಕೊಂತಾ ಇರ್ಬೇಕಾ? ನಿಮ್ ದುಃಖ ನನಗೆ ಹೇಳ್ತೀಯ, ಆದ್ರೆ ನನ್ ದುಃಖನ ನಾನು ಯಾರಿಗೆ ಹೇಳಿ ಅಣ್ಣಯ್ಯ? ವಿನೋದ್ ಮೌನವಾಗಿರುತ್ತಾನೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಶಾರದಳ ಕುಟುಂಬ ದುಡ್ಡನ್ನು ತೆಗೆದುಕೊಂಡು ಟ್ರೈನಲ್ಲಿ ಪಟ್ಟಣಕ್ಕೆ ಹೊರಡುತ್ತದೆ. 3 ಗಂಟೆಯ ನಂತರ ಸುದರ್ಶನ್ ಇರ್ತಾ ಇರುವ ಫ್ಲಾಟ್ಗೆ ಇಳಿಯುತ್ತಾರೆ ಅವರೆಲ್ಲರೂ. ತಂಗಿಯಮ್ಮ, ದುಡ್ಡು ತಗೊಂಡ್ಬಂದ್ರ? ನಾನು ಹೇಳಿದ್ದೇನಲ್ಲ ಅತ್ತೆ, ನಿಮ್ಮ ಅಣ್ಣಯ್ಯ ದುಡ್ಡಿನ ಮನುಷ್ಯ ಅಂತ. ನೀನು ಬಾಯಿ ಮುಚ್ಚು, ಬಾಯಿಗೆ ಬಂದಾಗೆ ಮಾತಾಡ್ಬೇಡ. ಅದಲ್ಲ ಅತ್ತೆ, ನಾವು ಬರ್ತಲೇ ಹೇಗಿದ್ದೀರಾ ಅಂತ ಕೇಳ್ಬೇಕಲ್ಲ. ದುಡ್ಡು ತಗೊಂಡ್ಬಂದಿದ್ದೀರಾ ಅಂತ ಕೇಳ್ತಾರೆ ಹೆಂಗೆ? ದುಡ್ಡಿನ ಮನುಷ್ಯ ಅಂತ ಅರ್ಥವಾಗ್ತಿಲ್ವಾ? ನನ್ನ ಉದ್ದೇಶ ಅದಲ್ಲಮ್ಮ, ದುಡ್ಡು ಜಾಗೃತಿಯಾಗಿದೆ ಅಲ್ವಾ? ದಾರಿಲಿ ಏನಾದ್ರೂ ಕಳ್ತನ ಆಯ್ತಾ ಅಂತ ಕೇಳ್ದೆ. ಕಳ್ತನ ಆಗಿಲ್ಲ ಮಾವಯ್ಯ, ಅಮ್ಮನ ಹತ್ರ ಜಾಗೃತಿಯಾಗೇ ಇದೆ. ಸರಿ ಸರಿ, ಎಲ್ರಿಗೂ ಬಿರಿಯಾನಿ ತರಿಸಿದ್ದೀನಿ, ಹೋಗಿ ತಿನ್ನಿ ಎಂದು ಹೇಳುತ್ತಾನೆ. ಬಿರಿಯಾನಿ ಅನ್ನುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ. ಹೋಗಿ ಆನಂದದಿಂದ ಬಿರಿಯಾನಿ ತಿಂತಾ ಇರ್ತಾರೆ. ಅನಾಮಿಕಾ ಮಾತ್ರ ತಿನ್ನದೆ ಆ ಮನೆಯನ್ನು ಗಮನಿಸುತ್ತಾ ಇರ್ತಾಳೆ. ಆ ಮನೆಯಲ್ಲಿ ಯಾರು
ಹೋಗ್ತಾ ಇರ್ಲಿಲ್ಲ. ದೊಡ್ಡಪ್ಪ, ಹೇಳು ತಾಯಿ. ಮನೆಯಲ್ಲಿ ದೊಡ್ಡಮ್ಮ, ತಂಗಿ, ತಮ್ಮಂದ್ರು ಯಾರು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ನಾನು ಮದುವೆ ಮಾಡ್ಕೊಂಡಿಲ್ಲಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ, ಏನು ದೊಡ್ಡಪ್ಪ ನೀನ್ ಹೇಳ್ತಾ ಇರೋದು? ನೀನು ಮದುವೆ ಮಾಡ್ಕೊಂಡಿಲ್ವಾ? ಸೊಸೆ, ಬಿರಿಯಾನಿ ಆಗಿ ಹೋಗ್ತಾ ಇದೆ, ತಿನ್ನುವಂತೆ ಬಾ. ಹೋಗು ತಾಯಿ, ಹೋಗಿ ಬಿರಿಯಾನಿ ತಿನ್ನು ಎಂದು ಸುದರ್ಶನ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಇಷ್ಟದಿಂದ ಒಂದು ಬೆಡ್ರೂಮ್ ಒಳಗೆ ಹೋಗುತ್ತಾಳೆ. ಡೈನಿಂಗ್ ಟೇಬಲ್ ಹತ್ರ ಎಲ್ರು ಆನಂದದಿಂದ ಬಿರಿಯಾನಿ ತಿಂತಾ ಇರ್ತಾರೆ. ಮಗು ರಮೇಶು, ಸೊಸೆ ಎಲ್ಲೋ, ಎಲ್ಲಿಗೆ ಹೋಗಿದ್ದಾಳೆ? ಬಿಟ್ಟು ಬಿಡಮ್ಮ, ಅವಳು ಅಷ್ಟೇ, ನಾವು ತಿಂದಿದೀವಲ್ಲ, ತಿಂದೇ ಇದ್ರೆ ಅವಳಿಗೆ ಹಸುವೆ ಆಗುತ್ತೆ ಎಂದು ರಮೇಶ್ ಬಿರಿಯಾನಿ ಆನಂದದಿಂದ ತಿಂತಾ ಇರ್ತಾನೆ. ಹಾಗೆ 6 ತಿಂಗಳು ಕಳೆಯುತ್ತದೆ. ಪೂರ್ತಿಯಾಗಿ ಹಾಳಾಗಿ ಹೋಗಿ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುವ ಹಳೆ ಮನೆ ಹತ್ತಿರ ಕಿಟ್ಟಯ್ಯ, ರಾಧಮ್ಮ ಅನ್ನುವ ರೈತ ದಂಪತಿಗಳು ಇರುತ್ತಾರೆ. ಏನಾಯ್ತಯ್ಯ, ಈ ಮನೆ ಹತ್ರ ಕರ್ಕೊಂಡ್ ಬಂದಿದ್ಯಾ? ಈ ಮನೆ ಯಾರದ್ದು ಗೊತ್ತಲ್ವಾ? ಗೊತ್ತು ರಾಧಮ್ಮ, ನನ್ನ ತಂಗಿ ಅನಾಮಿಕಾ ಸಂಸಾರಕ್ಕೆ ಬಂದ ಮನೆ. ಈಗ ನಾವು ಏನ್ ಮಾಡ್ಬೇಕು ಅದ್ ಹೇಳು. ಈ ಮನೆನ ನಾವು ಶುಭ್ರ ಮಾಡ್ಬೇಕು ರಾಧಮ್ಮ. ಯಾಕಯ್ಯ? ಅನಾಮಿಕಾ ಅವರು ಪಟ್ನಕ್ಕೆ ಹೋಗಿದ್ದಾರಲ್ಲ. ನಮ್ಮ ಶಾರದಾ ಅತ್ತೆ ಅವರ ಅಣ್ಣಯ್ಯ ಆದ ಸುದರ್ಶನ್ ಇದ್ದಾನಲ್ಲ, ಬಿಸ್ನೆಸ್ ಮಾಡಿಸ್ತೀನಿ ಅಂತ ನೆಂಟ್ರನ್ನ ಮೋಸ ಮಾಡ್ತಾ ಇದ್ದಾನಲ್ಲ, ಅವನೇ ಅಲ್ವಾ? ಹಾ, ಅವನೇ. ಈ ಸಲ ಅವನ ಮಾಯ ಬಲೆಯಲ್ಲಿ ನಮ್ಮ ಶಾರದತ್ತೆ ಸಿಕ್ಕಾಕೊಂಡಿದ್ದಾಳೆ. ಹೊಲ ಹೋಯ್ತು, ದುಡ್ಡು ಹೋಯ್ತು. ಆ ಅಣ್ಣಯ್ಯ ಮೋಸ ಮಾಡಿ ಓಡೋಗಿದ್ದಾನೆ. ಮತ್ತೆ ಎಲ್ಲ ತಿರುಗಿ ಹಳ್ಳಿಗೆ ಬರ್ತಾ ಇದ್ದಾರೆ. ಈ ಮನೆಯಲ್ಲೇ ಇರ್ಬೇಕು ಅಂದ್ಕೊಂಡಿದ್ದಾರೆ. ಈಗ ನಾವು ಈ ಮನೆನ ಮುಟ್ಟಿದ್ರೆ ಎಲ್ಲ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿದೆ. ಇಲ್ಲಿ ನಾವು ಶುಭ್ರ ಮಾಡೋದಕ್ಕೆ ಏನಿದೆ ಹೇಳಿ? ಹಾಗಲ್ಲ ರಾಧಮ್ಮ, ಮನೆ ಸುತ್ತಮುತ್ತಲೂ ಶುಭ್ರ ಮಾಡೋಣ ಬಾ. ಸರಿ ಬಿಡಿ ಎಂದು ಇಬ್ಬರು ಸೇರಿ ಮನೆಯ ಸುತ್ತಮುತ್ತಲೂ ಶುಭ್ರ ಮಾಡುತ್ತಾ ಇರುವಾಗ ಅನಾಮಿಕಳ ಕುಟುಂಬ ದಿಗಿಲಿನಿಂದ ದುಃಖದಿಂದ ಮನೆಗೆ ಬರುತ್ತದೆ. ಕಿಟ್ಟಯ್ಯ, ರಾಧಮ್ಮರು ಮಾತನಾಡುತ್ತಾರೆ. ತಂಗಿ, ನೀನ್ ಹೇಳಿದ ಹಾಗೆ ಮನೆ ಸುತ್ತಮುತ್ತಲೂ ಶುಭ್ರ ಮಾಡಿದ್ದೀವಿ. ಇನ್ನು ಮನೆಯೊಳಗೆ ನಿಮ್ಮ ಅತ್ತೆ ಸಸ್ಯರು ಕ್ಲೀನ್ ಮಾಡ್ಕೊಳ್ಳಿ. ಅಡುಗೆ ಮಾಡ್ಕೊಳ್ಳೋದಕ್ಕೆ ತರಕಾರಿ ಏನಾದ್ರೂ ತಂದ್ಕೊಡು ಅಂತೀಯಾ? ತರಕಾರಿ ಜೊತೆಗೆ 2 kg ಅಕ್ಕಿ ಕೂಡ ತಗೊಂಬ ಅಣ್ಣಯ್ಯ. ಹಾಗೆ ತಂಗಿ ಎಂದು ಕಿಟ್ಟಯ್ಯ, ರಾಧಮ್ಮ ಸೇರಿ ಅಲ್ಲಿಂದ ಹೊರಡುತ್ತಾರೆ. ಅತ್ತೆ ಸೊಸೆಯರು ಸೇರಿ ಆ ಹಳೆ ಮನೆಯನ್ನು ಕ್ಲೀನ್ ಮಾಡ್ತಾರೆ. ಮನೆಯೊಳಗೆ ದಿಗಿಲಿನಿಂದ ಕೂತಿರ್ತಾರೆ. ಕಿಟ್ಟಯ್ಯ ಕಿರಾಣ ಸಾಮಾನು ತಗೊಂಡ್ಬಂದು ಕೊಡ್ತಾನೆ. ತಂಗಿ, ಅನ್ನ ತಿಂದ ಮೇಲೆ ನೀನು ಬಾವ ನಮ್ಮ ಮನೆಗೆ ಬನ್ನಿ. ಮೊದಲೇ ಇದು ಚಳಿಗಾಲ, ಮಂಜು ಘೋರವಾಗಿ ಬೀಳ್ತಾ ಇದೆ, ಚಳಿನ ತಡಿಲಾರ್ರಿ. ನಾನು ಅವರು ಮಾತ್ರನೇ ಬರೋದೇನ ಅಣ್ಣಯ್ಯ? ನಮ್ಮತ್ತೆ ಅವ್ರ್ಯಾರು ಬೇಡ ತಂಗಿ, ಅವ್ರು ಮಾಡ್ಕೊಂಡ ಪಾಪ ಅವರು ಅನುಭವಿಸ್ಬೇಕು. ನಮ್ಮ ಅತ್ತೆಯವರು ಬರದೆ ನಾನು ಬರಲ್ಲ ಅಣ್ಣಯ್ಯ. ಸರಿ, ಮತ್ತೆ ನಿನ್ನಿಷ್ಟ ಎಂದು ಕಿಟ್ಟಯ್ಯ ಹೊರಟು ಹೋಗುತ್ತಾನೆ. ಅನಾಮಿಕಾ ಆ ಹಳೆ ಮನೆಯ ಹೊರಗೆ ಅಡುಗೆ ಮಾಡ್ತಾ ಇರ್ತಾಳೆ. ರಾತ್ರಿ ಆಗುತ್ತದೆ. ಮಂಜಿನ ಮಳೆ ಬೀಳ್ತಾ ಇರುತ್ತೆ. ಹರಿದ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಅವರೆಲ್ಲ. ಹಾಗೆ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಬೆಳಿಗ್ಗೆ ಊರಿನಲ್ಲಿ ಗ್ರಾಮ ಸರ್ಪಂಚ್ ಮಾಧವಯ್ಯ ಚಳಿಗಾಲದಲ್ಲಿ ಬಡವರಿಗೆ ಬೆಡ್ಶೀಟ್ ಹಂಚ್ತಾ ಇದ್ದಾರೆ ಅಂತ ಶಾರದಾ ತಿಳಿದುಕೊಳ್ಳುತ್ತಾಳೆ. ಸೊಸೆ, ಊರಿನ ಸರ್ಪಂಚ್ ಮಾಧವಯ್ಯನವರು ಬಡವರಿಗಾಗಿ ಬೆಡ್ಶೀಟ್ ಹಂಚ್ತಾ ಇದ್ದಾರೆ ಅಂತ ತಿಳಿತು. ನಾನು ನಿಮ್ಮ ಮಾವಯ್ಯ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ಹೇಳುತ್ತಲೇ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ದುಃಖ ಪಡಬೇಡಮ್ಮ ಸೊಸೆ, ಎಲ್ಲಾ ದಿನ ಒಂದೇ ತರ ಇರಲ್ಲ. ಹೇಗಿದ್ದ ನಮ್ಮ ಕುಟುಂಬ ಹೇಗೆ ತಯಾರತ್ತು ಅತ್ತೆ? ಅದಕ್ಕೆ ಕಾರಣ ನಾನೆಂತ ಗೊತ್ತು ಸೊಸೆ. ಆದ್ರೆ ಈಗ ನಡೆದಿದ್ದು ನೆನೆಸ್ಕೊಂಡು ದುಃಖ ಪಡಿದ್ರೆ ಹೇಗೆ ಹೇಳು? ನಾನು ಬೆಡ್ಶೀಟ್ಗಾಗಿ ಹೋಗ್ತಾ ಇದ್ದೀನಿ. ನಾನು ಕೂಡ ಬರ್ತೀನಿ, ಬನ್ನಿ ಅತ್ತೆ ಎಂದು 3 ಮನೆಯಿಂದ ಹೊರಡುತ್ತಾರೆ. ಮಾಧವಯ್ಯ ಎಲ್ಲ ಬಡವರ ಜೊತೆ ಶಾರದಾಳ ಕುಟುಂಬಕ್ಕೆ ಕೂಡ ಬೆಡ್ಶೀಟ್ ಕೊಡ್ತಾನೆ. ಎಲ್ಲರ ಕಣ್ಣಿನಲ್ಲೂ ನೀರು ಬರುತ್ತೆ. ಎಲ್ಲರೂ ಮನೆಗೆ ಬರುತ್ತಾರೆ. ಆ ದಿನ ರಾತ್ರಿ ಬೆಚ್ಚಗೆ ಎಲ್ಲರೂ ಮಲಗುತ್ತಾರೆ. ಆ ಸಂತೋಷ ಅನಾಮಿಕಂಗೆ ಜೀವನದಲ್ಲಿ ಸಿಕ್ಕ ಅತಿ ದೊಡ್ಡ ಬಹುಮಾನ ಅನಿಸುತ್ತದೆ. ಆ ರಾತ್ರಿ ಆ ಮಣ್ಣಿನ ಮನೆಯಲ್ಲಿ ಚಳಿ ಇನ್ನೂ ಇರುತ್ತದೆ. ಬಡತನವೂ ಹಾಗೆ ಇರುತ್ತೆ. ಈ ಚಳಿಗಾಲ ಕೂಡ ಕಳೆದು ಹೋಗುತ್ತೆ. ನಮ್ಮವರ ಭವಿಷ್ಯತ್ತು ಮಾತ್ರ ಬೆಚ್ಚಗೆ ಇರಬೇಕು, ಆನಂದದಿಂದ ಇರಬೇಕು. ಚಳಿಯಲ್ಲಿ ಕೂಡ ತಾಯಿಯ ಹೃದಯ ಎಷ್ಟು ಬೆಚ್ಚಗೆ ಇರುತ್ತದೆಯೋ ಆ ಚಿಕ್ಕ ಮನೆಯಲ್ಲಿ ಆ ರಾತ್ರಿ ಅನಾಮಿಕಳ ರೂಪದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇನ್ನು ಆಗಿನಿಂದ ಪ್ರತಿಯೊಬ್ಬರು ಅನಾಮಿಕ ಹೇಳಿದ ಹಾಗೆಯೇ ನಡೆದುಕೊಳ್ಳುತ್ತಾ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಾರದಾ. ಅತ್ತೆ ಸೊಸೆಯರಿಲ್ಲದ ಕುಟುಂಬವಿರಲ್ಲ. ಮುನಿಸು, ಜಗಳ, ತುಂಟತನ, ತಮಾಷೆ, ಸಂತೋಷಗಳು, ಸಂದೇಶಗಳು ಇದೆಲ್ಲವನ್ನು ನಿಮಗೆ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ನಿಂದ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಿಸ್ ಆಗದೆ ಬೆಲ್ ಐಕಾನ್ ಕೂಡ ಹೊಡೀರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಮತ್ತೇನಕ್ಕೆ ತಡ, ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ.